ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಇರೋದನ್ನು ಸ್ವಲ್ಪ ಚೇಂಜ್ ಮಾಡಿ ಸಡನ್ಲಿ ನಿಮ್ಗೆ ಕಾಣುತ್ತೆ ಓಕೆ ನಾನೊಂದು ಮೊಬೈಲ್ ತಗೊಂಡ್ಬೇಡ, ಒಂದು ಬಜೆಟಿಂಗ್ ಅಂತ ಮಾಡಿಲ್ಲ. ಸೊ ನೀವೇನ್ ಮಾಡಬೇಕು, ಇನ್ವೆಸ್ಟ್ ಮಾಡಿ ಅಂತ ಎಲ್ಲ ವಿಡಿಯೋಗಳು ಹೇಳ್ತಾ ಇದಾವೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸೇವಿಂಗ್ಸ್ ಎಲ್ಲಿದೆ? ಹೌದು, ನನ್ಗೆ ಗೊತ್ತು ನಿಮ್ಮ ಪ್ರಾಬ್ಲಮ್ ಇದೆ ಸೇವಿಂಗ್ಸು. ಸೊ ನಿಮ್ಮ ಲೆಕ್ಕದಲ್ಲಿ ಸೇವಿಂಗ್ಸ್ ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಸ್ಯಾಲ್ರಿ ಒಂದು 50,000 ರೂಪಾಯಿ ಇದೆ ಅಂತ ಎಣಿಸ್ಕೊಳ್ಳೋಣ. 50,000 ರೂಪಾಯಲ್ಲಿ 30,000 ರೂಪಾಯಿ ನಿಮ್ಮ ಖರ್ಚೇ ಇರುತ್ತೆ, ಉಳಿದಿರೋದು 20,000 ರೂಪಾಯಿ. 20,000 ರೂಪಾಯಿ ನಿಮ್ಮ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಇರುತ್ತೆ. ಸೊ 1 ತಿಂಗಳಾಯಿತು, 2ನೇ ತಿಂಗಳಾಯಿತು, 3ನೇ ತಿಂಗಳಾಯಿತು. 3ನೇ ತಿಂಗಳಾಗಬೇಕಾದ್ರೆ ಸೊ 20,000 ಇಂಟು 3 ಅಂತ ಹೇಳಿದ್ರೆ ಅರೌಂಡ್ 60,000 ರುಪೀಸ್ ನಿಮ್ಮ ಅಕೌಂಟಲ್ಲಿದೆ. ಸಡನ್ಲಿ ನಿಮಗೆ ಕಾಣುತ್ತೆ ಓಕೆ ನಾನೊಂದು ಮೊಬೈಲ್ ತೊಗೊಂಬೇಡ, ತುಂಬ ಹಳೇದಾಯ್ತು ನನ್ನ ಮೊಬೈಲು ಅಂಥೇಳಿ. ಸೊ ತಗೊಳ್ಳುವಾಗ ಹೇಗೂ ದುಡ್ಡಿದೆ ಅಕೌಂಟಲ್ಲಿ, 20,000 ಯಾಕೆ ತೊಗೊಳ್ಳೋದು, ಒಂದು ಚೆನ್ನಾಗಿರೋದು ಆ್ಯಪಲ್ ಮೊಬೈಲೇ ತೊಗೊಂಬಿಡೋಣ 1,00,000 ಅಂಥೇಳಿ. ಓಕೆ, ಒಂದು 40,000 ರೂಪಾಯಿದು EMI ಆಯಿತು. ಸೊ ನೆಕ್ಸ್ಟ್ 2 ತಿಂಗಳು ಹೇಗೂ ಸೇವಿಂಗ್ಸ್ ಇಲ್ಲ. ಸೊ ಇನ್ನೂ ಸ್ವಲ್ಪ ತಿಂಗಳಾಯಿತು, ವಾಪಸ್ 20,000 ರುಪೀಸ್ ಸೇವ್ ಮಾಡ್ತಾ ಇದ್ದೀರಾ. 3 ತಿಂಗಳಾಯಿತು, ಸಡನ್ಲಿ ನಿಮ್ಗೆ ನೆನಪಾಗುತ್ತೆ ಓಕೆ ನನ್ನ ಬೈಕ್ ಹಳೇದಾಗ್ಬಿಟ್ಟಿದೆ ಅಥವಾ ಹೊಸ ಬೈಕ್ ತೊಗೊಂಡ್ಬಿಡೋಣ ಅಂಥೇಳಿ. ಸೊ ದಿಸ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಸೇವಿಂಗ್, ಇದು ಸೇವಿಂಗ್ ಅಲ್ಲ. ಸೊ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯೂಚರ್ ಎಕ್ಸ್ಪೆನ್ಸಸ್ಗೋಸ್ಕರ ಈಗ ಒಂದು ಹೂಡಿಕೆ ಮಾಡಿ ಇಡ್ತಾ ಇದ್ದೀರಾ. ಸೊ ನೀವೀಗ ಇರೋದು ಯಾವುದರಲ್ಲಿ ಅಂತ ಹೇಳಿದ್ರೆ, ನಾವು ಸೋಷಿಯಲ್ ಮೀಡಿಯಾ ಜನ್ರೇಷನಲ್ಲಿ ಅಂದರೆ ಏನು, ಸೊ ನೋಡೋದು, ಇವತ್ತು ವಿಡಿಯೋ ನೋಡೋದು, ಇವತ್ತಿನ ದಿನದಲ್ಲಿ ಈ ಒಂದು ಕ್ಷಣದಲ್ಲಿ ನಾನು ಎಂಜಾಯ್ ಮಾಡಬೇಕು ಅಂತ ಹೇಳೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೀವಿ. ಹೀಗಿರಬೇಕಾದ್ರೆ ನಾವು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು ಆಲ್ಮೋಸ್ಟ್ ನಿಲ್ಲಿಸೇ ಬಿಟ್ಟಿದ್ದೀವಿ. ಸೊ ಹೀಗಿರಬೇಕಾದ್ರೆ ಸೇವಿಂಗ್ಸ್ ಆಗೋದು ತುಂಬ ಕಷ್ಟ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ನಮ್ಮ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಅಂತ ಏನಿದೆ ಅದ್ರ ಬಗ್ಗೆ ನಾವು ತುಂಬ ಖರ್ಚು ಮಾಡ್ತಾ ಇದ್ದೀವಿ. ಸೊ ಫ್ಯೂಚರ್ ಬಗ್ಗೆ ಚಿಂತನೆ ಇಲ್ಲವೇ ಇಲ್ಲ. ಸೊ ಹೀಗಿರಬೇಕಾದ್ರೆ ಸೇವಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳೋ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಕ್ವಿಕ್ಕಾಗಿ ಹೇಳೋದಾದರೆ, ನಮಗೆ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಕಲಿಸ್ಕೊಟ್ಟಿರೋದೇನು ಅಂತ ಹೇಳಿದ್ರೆ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಅಂಥೇಳಿ. ಸೊ ಇದು ತುಂಬ ಒಂದು ಸರಳವಾದ ವಿಷಯ, ಗೊತ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ನಾನೊಂದು ಬುಕ್ ಓದ್ತಾ ಇದ್ದೆ, ಅದರಲ್ಲಿ ನಂಗೆ ಒಂದು ವಿಷಯ ಸಿಕ್ತು. ಏನು ಅಂತ ಹೇಳಿದ್ರೆ, ಅವ್ರೇನು ಹೇಳ್ತಾರೆ, ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಸೇವಿಂಗ್ಸ್ ಮಾಡಿದ್ರೆ ಐದರ್ ನಿಮಗೆ ಸೇವಿಂಗ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಮಾಡಿದ್ರೂ ಅದೊಂದು ಸ್ವಲ್ಪ ಸೇವಿಂಗ್ಸ್ ಆಗಿರುತ್ತೆ. ಸೊ ಅವ್ರೇನು ಹೇಳಿದ್ರು, ಈ ಒಂದು ಫಾರ್ಮುಲಾದಲ್ಲಿ ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್ ಇರೋದನ್ನು ಸ್ವಲ್ಪ ಚೇಂಜ್ ಮಾಡಿ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಮಾಡಿ ಅಂತ ಹೇಳಿದ್ರು. ಏನಪ್ಪ ಇದು ಅಂತ ನೋಡಿದ್ರೆ, ಇನ್ಕಮ್ ಮೈನಸ್ ಸೇವಿಂಗ್ಸ್ ಮಾಡಿ ಉಳಿದದ್ದನ್ನು ಮಾತ್ರ ಖರ್ಚು ಮಾಡಿ ಅಂಥೇಳಿ. ಹೀಗೆ ಮಾಡಿದ್ರೆ ಏನಾಗುತ್ತೆ, ಏನೂ ಮಹಾ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು 20 ವರ್ಷ ಆದಮೇಲೆ, ಇವತ್ತಿಂದ ನೀವು ದುಡಿತಾ ಇದ್ದೀರಾ, ಒಂದು 20 ಇಯರ್ಸ್ ಆದಮೇಲೆ ನೀವು ಹಿಂತಿರುಗಿ ನೋಡಿದ್ರೆ ನನ್ನ ಜೀವನ ಹೇಗಿತ್ತು ಅಂತ ನೋಡಿದ್ರೆ, ಅಯ್ಯೋ ಕೆಲಸ ಮಾಡ್ತಾ ಇದ್ದೆ, ಟ್ರಾಫಿಕಲ್ಲಿ ಒದ್ದಾಡ್ತಾ ಇದ್ದೆ, ಆದರೆ ಸೇವಿಂಗ್ ಮಾಡಿದ್ದು ಏನೂ ಇಲ್ಲ. ಸೊ ಇದಕ್ಕೋಸ್ಕರ ನೀವೇನು ಮಾಡಬೇಕು, ಇನ್ಕಮ್ ಮೈನಸ್ ಸೇವಿಂಗ್ಸ್ ಎಷ್ಟು, ನನ್ನ ಟೋಟಲ್ ಇನ್ಕಮ್ ಇದ್ದು 20%, 10%, 35% ಎಷ್ಟೇ ಇರ್ಬೋದು, ಅದನ್ನೊಂದು ತೆಗೆದಿಡಬೇಕು. ಆದರೆ ಖಾಲಿ ಸೇವಿಂಗ್ಸ್ ಮಾಡಿದ್ರೆ ಸಾಕಾಗೋದಿಲ್ಲ. ಸೊ ಅದಕ್ಕೆ ನಾವು ಬರ್ತೀವಿ ಇನ್ವೆಸ್ಟ್ಮೆಂಟ್ ಬಗ್ಗೆ. ಬಟ್ ಇದಕ್ಕಿಂತ ಮುಂಚೆ ಸರ್ ನಾನು ಸೇವಿಂಗ್ ಹೇಗೆ ಮಾಡೋದು ಅಂತ ಕೇಳೋದಾದರೆ, ತುಂಬ ಜನರಿಗೆ ಇವತ್ತು ಅವರ ಇನ್ಕಮ್ ಎಷ್ಟು ಗೊತ್ತಿಲ್ಲ, ತುಂಬ ಜನರಿಗೆ ಅವರ ಎಕ್ಸ್ಪೆಂಡಿಚರ್ ಎಷ್ಟು ಗೊತ್ತಿಲ್ಲ. ಇಲ್ಲ ಸರ್ ನಂಗೆ ಗೊತ್ತು, ನಂದು ಅಂದಾಜು ಒಂದು 50,000 ರೂಪಾಯಿ ಇದೆ ಇನ್ಕಮ್ಮು, ಒಂದು 30,000 ರೂಪಾಯಿ ಖರ್ಚಿದೆ ಅಂಥೇಳಿ. ಆದರೆ ನೀವು ಕೂತ್ಕೊಂಡು ಇಷ್ಟರವರೆಗೆ ಒಂದು ಬಜೆಟಿಂಗ್ ಅಂತ ಮಾಡಿಲ್ಲ. ಸೊ ನೀವೇನು ಮಾಡಬೇಕು, ಒಂದು ಇನ್ಕಮ್ ಎಷ್ಟು, ನಿಮ್ಮದು ನೆಟ್ ಇನ್ಕಮ್ ಎಷ್ಟು, ನಿಮ್ಮ ನೆಟ್ ಎಕ್ಸ್ಪೆನ್ಸಸ್ ಎಷ್ಟು, ಮನೆ ಬಾಡಿಗೆ ಎಷ್ಟು, ನೀವು ಕೊಡ್ತಾ ಇರೋ ಪೆಟ್ರೋಲ್ಗೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಟ್ರಾವೆಲ್ಗೋಸ್ಕರ ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ನೀವು ಪೈ ಬೈ ಪೈ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಇನ್ಕಮ್ ಎಷ್ಟು, ಎಕ್ಸ್ಪೆಂಡಿಚರ್ ಎಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಸೇವಿಂಗ್ ಎಷ್ಟು ಮಾಡಬಹುದು ಅಂತ ಹೇಳೋದೊಂದು ನಂಬಿಕೆ, ಒಂದು ನಂಬರ್ ಸಿಗುತ್ತೆ. ಸೊ ಈ ಪ್ರಕಾರ ನೀವು ಈ ಸೇವಿಂಗನ್ನು ಫ್ರಂಟ್ ಆಗಿ ಮಾಡಬೇಕಂದ್ರೆ ಇನ್ಕಮ್ ಮೈನಸ್ ಸೇವಿಂಗ್ಸ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಮಾಡಬೇಕಾಗತ್ತೆ. ಸರ್ ಇದೆಲ್ಲ ನಂಗೆ ಗೊತ್ತು ಸರ್, ನಾವು ಇದೆಲ್ಲ ಮಾಡಿದ್ದೀವಿ, ತುಂಬ ವಿಡಿಯೋ ಕೇಳಿದ್ದೀವಿ. ಹೌದು, ನಾವು ಹೇಳ್ತಾ ಇರ್ತೀವಿ, ನೀವು ಎಷ್ಟುವರೆಗೆ ಇದು ಮಾಡೋದಿಲ್ವಾ, ನಾವು ಅಷ್ಟುವರೆಗೆ ನಿಮಗೆ ಈ ವಿಷಯವನ್ನು ಹೇಳ್ತಾ ಇರ್ತೀವಿ. ಸೊ ಒಂದು ಅರ್ಥ ಮಾಡ್ಕೊಳ್ಳೋಣ. ಸೊ ನೀವು ಒಂದು ಕೈಯಲ್ಲಿ ಪೆನ್ಸಿಲ್ ಇಟ್ಕೊಂಡು ಪೇಪರ್ ಇಟ್ಕೊಂಡಿದ್ದರೆ ಒಂದು ಕೆಲಸ ಮಾಡಿ. ಸೊ ಒಂದು ಸರ್ಕಲ್ ಡ್ರಾ ಮಾಡಿ. ಆ ಸರ್ಕಲ್ ಡ್ರಾ ಮಾಡಿ, ಈ ಸರ್ಕಲಲ್ಲಿ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಏನೇನಿದೆ ಅದನ್ನೆಲ್ಲ ಬರೀರಿ. ಫಾರ್ ಎಕ್ಸಾಂಪಲ್, ಓಕೆ, ನಿಮಗೊಂದು ಸ್ಯಾಲ್ರಿ ಬರ್ತಾ ಇದೆ, ಒಂದು ಜಾಬ್ ಇದೆ, ಹಾಗೆ ಒಂದು ಬೈಕ್ ಇದೆ ಅಥವಾ ಒಂದು ಕಾರ್ ಇದೆ, ನಿಮ್ಮದೇ ಸ್ವಂತವಾದ ಒಂದು ಮನೆ ಇದೆ, ಅಥವಾ ನಿಮ್ಮ ಹತ್ರ ಬೇರೆ ಏನೋ ಒಂದು ಸೇವಿಂಗ್ಸ್ ಇದೆ. ಸೊ ಇದು ಒಂದು ಸರ್ಕಲ್. ಆ ಸರ್ಕಲ್ ಹೊರಗೆ ಇನ್ನೊಂದೊಂದು ಸರ್ಕಲ್ ಹಾಕಿ, ದೊಡ್ಡದಾಗಿ ಒಂದು ಸರ್ಕಲ್ ಹಾಕಿ. ಆ ಸರ್ಕಲಲ್ಲಿ ನಿಮಗೆ ಏನು ಬೇಕು,
ಇನ್ನೊಂದು 10 ವರ್ಷದಲ್ಲಿ ಏನು ಬೇಕು. ಓಕೆ, ನಿಮ್ಮ ಹತ್ರ ಬೈಕ್ ಇದೆ, ಕಾರ್ ಬೇಕು, ಅಥವಾ ಕಾರ್ ಇದೆ ಆಲ್ರೆಡಿ, ದೊಡ್ಡ ಕಾರ್ ಬೇಕು. ಒಂದು ಮನೆ ಇದೆ, ಇನ್ನೊಂದು ಮನೆ ಬೇಕು, ಅಥವಾ ನಿಮಗೆ ಈ ಮನೆಗೆ ಇರುವ ಸಾಲವನ್ನು ಕಂಪ್ಲೀಟ್ ಮಾಡಬೇಕು, ಅದನ್ನು ಬರೀರಿ. ನಿಮಗೆ ಫಾರಿನ್ ಟೂರ್ ಹೋಗಬೇಕು, ಅದನ್ನು ಬರೀರಿ. ನಿಮಗೆ ಒಂದು ಚಾರಿಟಿ ಮಾಡಬೇಕು, ಅದನ್ನು ಬರೀರಿ. ನಿಮಗೆ ಒಂದು ರಿಟೈರ್ಮೆಂಟ್ಗೆ ಒಂದು ಇಷ್ಟು ಕಾರ್ಪಸ್ ಇರಬೇಕು, ನಿಮ್ಮ ಹತ್ರ ನಿಮ್ಮ ಸೇವಿಂಗ್ಸ್ ಅಂತ ಒಂದಿಷ್ಟು ದುಡ್ಡು ಇರಬೇಕು, ಇದನ್ನೆಲ್ಲ ಬರೀರಿ. ಸೊ ಇದೇನಿದು ಇನ್ನರ್ ಸರ್ಕಲ್ ಮತ್ತು ಔಟರ್ ಸರ್ಕಲ್ ಎರಡಾಯಿತು. ಇನ್ನರ್ ಸರ್ಕಲಲ್ಲಿ ನೀವು ನಿಮ್ಮ ಹತ್ರ ಇರೋ ವಿಷಯಗಳನ್ನೆಲ್ಲ ಬರೆದಿದ್ದೀರಾ, ನಿಮ್ಮ ಹತ್ರ ಆಲ್ರೆಡಿ ಏನಿದೆ ಅದನ್ನೆಲ್ಲ ಬರೆದಿದ್ದೀರಾ, ಒಳ್ಳೆಯ ಒಂದು ಫ್ಯಾಮಿಲಿ ಇದೆ ಅದನ್ನು ಬರೆದಿದ್ದೀರಾ. ಔಟರ್ ಸರ್ಕಲಲ್ಲಿ ನಿಮ್ಗೆ ಏನು ಬೇಕು ಅದನ್ನು ಬರೆದಿದ್ದೀರಾ. ಸೊ ಬೇಸಿಕ್ಲಿ ಏನಾಯಿತು, ಇನ್ನರ್ ಸರ್ಕಲ್ ಔಟರ್ ಸರ್ಕಲ್ ಆಯಿತು. ಇದೇನಿದೆ ಇನ್ನರ್ ಸರ್ಕಲ್ ಔಟರ್ ಸರ್ಕಲ್ ಅಂತ ಹೇಳಿದ್ರೆ, ಸೊ ಈಗ ಏನು ಮಾಡಬೇಕು, ನೀವು ಸ್ಲೋ ಆಗಿ ಈ ಒಂದು ಇನ್ನರ್ ಸರ್ಕಲನ್ನು ರಬ್ ಮಾಡಬೇಕು. ಓಕೆ, ಇನ್ನರ್ ಸರ್ಕಲನ್ನು ರಬ್ ಮಾಡಿ ಅಥವಾ ಬ್ರೇಕ್ ಮಾಡಬೇಕು. ಈ ಇನ್ನರ್ ಸರ್ಕಲನ್ನು ಬ್ರೇಕ್ ಮಾಡಬೇಕು. ಈ ಬ್ರೇಕ್ ಮಾಡೋದು ಈಸಿ ಅಲ್ಲ. ಸೊ ಇದೇನು ಇನ್ನರ್ ಸರ್ಕಲ್ ಅಂತ ಹೇಳಿದ್ರೆ ನಿಮ್ಮ ಕಂಫರ್ಟ್ ಝೋನ್. ಇದಕ್ಕೆ ನಿಮ್ಮ ಕಂಫರ್ಟ್ ಝೋನ್ ಅಂತ ಹೇಳ್ತೀವಿ. ಈ ಕಂಫರ್ಟ್ ಝೋನಿಂದ ನೀವು ಈ ಒಂದು ನಿಮ್ಗೆ ಏನು ಬೇಕು, ನಿಮ್ಮ ಡ್ರೀಮ್ಸನ್ನು ಅಚೀವ್ ಮಾಡಬೇಕಾದ್ರೆ ನೀವು ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಾಗತ್ತೆ. ಸೊ ಆ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಾದ್ರೆ ಇದೆಲ್ಲ ವಿಷಯಗಳು ಮಾಡಬೇಕಾಗತ್ತೆ. ಬಜೆಟ್ ಮಾಡಬೇಕಾಗತ್ತೆ, ಸೇವಿಂಗ್ಸ್ ಎಷ್ಟಿದೆ ಮಾಡಬೇಕಾಗತ್ತೆ, ಸ್ವಲ್ಪ ಅನ್ನೆಸೆಸರಿ ಸೇವಿಂಗ್ಸ್ಗಳನ್ನು ಕಡಿತಗೊಳಿಸ್ಬೇಕಾಗತ್ತೆ. ಹಾಗೆಯೇ ಲಾಂಗ್ ಟರ್ಮ್ ಆಗಿ ಥಿಂಕ್ ಮಾಡಬೇಕಾಗತ್ತೆ. ಖಾಲಿ ಇವತ್ತಿದ್ದು ಮಜಾ ಮಾಡೋದು ಅಥವಾ ಇವತ್ತಿದ್ದು ಖರ್ಚು ಬಗ್ಗೆ ಥಿಂಕ್ ಮಾಡೋದಲ್ಲ. ಸೊ ಫ್ಯೂಚರಲ್ಲಿ ನಾನು ಹೇಗಿರಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಿಮಗೀಗ 25 ಇಯರ್ಸ್ ಆಗಿದ್ದರೆ, ಸೊ ನಾನು 45 ಇಯರ್ಸ್ ಅಥವಾ ರಿಟೈರ್ಮೆಂಟ್ ಬಗ್ಗೆ ಮಾತಾಡಿದ್ರೆ ತುಂಬ ಒಂದು ಬೋರಿಂಗ್ ವಿಷಯ. ಆದರೆ ಏಜ್ ನಿಲ್ಲೋದಿಲ್ಲ. ಸೊ ಏಜ್ ಹೋಗ್ತಾ ಇರುತ್ತೆ, ನಿಮಗೆ ಫ್ಯೂಚರಲ್ಲಿ ದುಡ್ಡು ಬೇಕೇ ಬೇಕು. ಅದರಿಂದ ಇನ್ನು ಮುಂದೆ ಆದರೂ ನೀವು ಸೇವಿಂಗ್ಸ್ ಮಾಡಿಕೊಂಡು ನಿಮ್ಮ ಪ್ರಾಪರಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದು ಒಂದು ಅನ್ಕಂಫರ್ಟಬಲ್ ಝೋನ್ ಇರ್ಬೋದು ನಿಮಗೆ. ಇಷ್ಟು ತಿಂಗಳು ನಾನು ಇದ್ದದ್ದನ್ನೆಲ್ಲ ಖರ್ಚು ಮಾಡ್ತಾ ಇದ್ದೆ, ಈಗ ಸಡನ್ನಾಗಿ ಸೇವ್ ಮಾಡಿ ಅಂತ ಹೇಳಿದ್ರೆ ಅನ್ಕಂಫರ್ಟೇಬಲ್. ಎಸ್, ಇಟ್ ಈಸ್ ಅನ್ಕಂಫರ್ಟೇಬಲ್, ಬಟ್ ಯು ನೀಡ್ ಟು ಬ್ರೇಕ್ ದಟ್ ಕಂಫರ್ಟ್ ಝೋನ್ ಟು ಗೆಟ್ ಇನ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಹೀಗೆ ನೀವು ಸೇವಿಂಗ್ಸ್ ಮಾಡಬೇಕು, ಒಂದು ಒಳ್ಳೆ ಬಜೆಟ್ ಮಾಡಬೇಕು. ನಿಮ್ಮದೇ ಒಂದು ಇಷ್ಟು ದೊಡ್ಡ ಗೌರ್ಮೆಂಟ್ ಇದೆ, ಆ ಗೌರ್ಮೆಂಟ್ಸೇ ಒಂದು ಬಜೆಟ್ ಅಂತ ಮಾಡುತ್ತೆ. ಸೊ ನೀವು ನಿಮ್ಮ ಫ್ಯಾಮಿಲಿದೊಂದು ಬಜೆಟ್ ಮಾಡಬೇಕು. ಇನ್ಕಮ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟು, ಸೇವಿಂಗ್ಸ್ ಎಷ್ಟು. ಆ ಸೇವಿಂಗ್ಸನ್ನು ಮತ್ತೆ ನೀವು ಇನ್ವೆಸ್ಟ್ ಮಾಡೋದಕ್ಕೆ ನೋಡಬೇಕು. ಸೊ ಇಟ್ ವುಡ್ ಬಿ ಬೆಟರ್. ನೀವೇನು ಮಾಡ್ಬೋದು, ಇನ್ಕಮ್ ಮೈನಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಮಾಡ್ಬೋದು. ಒಂದು ಲೆವೆಲ್ ಮುಂದೆ ಹೋದರೆ ಇನ್ಕಮ್ ಮೈನಸ್ ಇನ್ವೆಸ್ಟ್ಮೆಂಟ್ ಈಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಅಂತಲೂ ಮಾಡ್ಬೋದು. ಸೊ ಈ ವಿಡಿಯೋ ಲೈಕ್ ಆಗಿದೆ ಅಂತ ಎಣಿಸ್ತೀನಿ. ಧನ್ಯವಾದ.